ಸರ್, ಪ್ರಸ್ತುತ ಸಿಎಂ ಕುರ್ಚಿಗೆ ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು ಪೈಪೋಟಿ ನಡೆಸ್ತಾ ಇದ್ದಾರೆ. ನೋಡಿ, ಇದು ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಷಯ. ಅವರು ಯಾರನ್ನಾದ್ರೂ ಅವರು ಮುಖ್ಯಮಂತ್ರಿ ಮಾಡ್ಬೋದು. ಈಗ ಪ್ರಸ್ತುತವಾಗಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾರೆ, ಉಪಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆದ್ರೆ ಈಗ ನಡೆದಿರ್ತಕ್ಕಂಥದ್ದು ನಾವು ಮುಂಚೆನೇ ಪ್ರಸ್ತಾಪ ಮಾಡ್ತಾ ಇದ್ವಿ. ಆಗ್ಲೇ ನೀವು 30 ಅಂತ ನೀವು ಮಾಡ್ಕೊಂಡಿದ್ರೆ 2 ವರ್ಷ ನಿಮ್ಗೆ 2 ವರ್ಷ ಅವ್ರಿಗೆ ಅಂತ ಹೇಳಿದಾಗ ಯಾವ ಒಬ್ಬ ನಾಯಕನೂ ಸಹ ಅದನ್ನು ಒಪ್ಪುವ ಸ್ಥಿತಿಲಿ ಇರಲಿಲ್ಲ. ಎಲ್ಲರೂ ಘಂಟಾಘೋಷವಾಗಿ ಹೇಳ್ತಾ ಇದ್ರು, ಇಲ್ಲ 5 ವರ್ಷ ಸಿದ್ದರಾಮಯ್ಯನವರ ಸಿಎಂ. ಯಾರು ಹೇಳಿದ್ದು? ನೀವೆಲ್ಲ ಮಾಧ್ಯಮ ಹೇಳ್ತಾ ಇದೆ, ಪ್ರತಿಪಕ್ಷಗಳು ಹೇಳ್ತಾ ಇದ್ದೇವೆ ಅಂತ. ಇವತ್ತೇನಾಯ್ತು? ಇವತ್ತು ನೀವೇ ಕಿತ್ತಾಡ್ತಾ ಇದ್ದೀರಾ. ಕೊಟ್ಟ ಮಾತು ಅಂತ ಹೇಳ್ತೀರಾ, ನಾನು ಕೊಟ್ಟ ಭರವಸೆ ಅಂತ ಹೇಳ್ತೀರಾ, ಮಾತಿಗಿಂತ ದೊಡ್ಡದಿಲ್ಲ ಅಂತ ಹೇಳ್ತಾರೆ. ನಮ್ಮ ಗ್ಯಾರಂಟಿಗಳು ಮಾತು ಕೊಟ್ಟಿದ್ದೀನಿ ಅಂತ ಇವರು ಸಿದ್ದರಾಮಯ್ಯನವರು ಹೇಳ್ತಾರೆ. ಅಂದ್ರೆ ರಾಜ್ಯದ ಜನರಿಗೆ ನೀವು ಮಕ್ಮಲ್ ಮೇಲೆ ಟೋಪಿ ಹಾಕ್ತಾ ಇದ್ದೀರಾ, ಇನ್ನೇನು ಮಾಡ್ತಾ ಇಲ್ಲ. ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡ್ಬೇಕಾಗಿರ್ತಂತ ಕಾಂಗ್ರೆಸ್ ಸರ್ಕಾರ ಇವತ್ತು ಎಲ್ಲೋ ಮೈ ಮರೆತು ಹಗ್ಗ ಜಗ್ಗಾಟದಲ್ಲಿ ಕುರ್ಚಿಯ ಕಾಳಗಕ್ಕೆ ನಿಂತಿದೆ. ಇದು ಮುಂದೊಂದು ದಿನ ಇವರಿಗೆ ದೊಡ್ಡ ಶಾಪವಾಗಿ ಪರಿಣಮಿಸಬೇಕು ಸಹ. ಯಾಕೆಂದ್ರೆ ಯಾವಾಗ್ಲೂ ಸಹ ಕಾಂಗ್ರೆಸ್ ಅನ್ನು ಯಾರು ಇಷ್ಟಪಟ್ಟು ವೋಟ್ ಮಾಡಲ್ಲ ಕರ್ನಾಟಕದಲ್ಲಿ. ಪ್ರತಿಪಕ್ಷಗಳು ವಿಫಲವಾದಾಗ ಗತಿ ಇಲ್ಲದೆ ಇನ್ಯಾರು ಇಲ್ಲದೆ ಕಾಂಗ್ರೆಸ್ ಪಕ್ಷಕ್ಕೆ ಯಾವತ್ತೂ ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು ನಾವು ಇತಿಹಾಸ ನೋಡಿದ್ದೇವೆ. ಆದ್ರೆ ಈ ಸಾರಿ ಒಳ್ಳೆ ಉತ್ತಮವಾದಂತಹ ಒಂದು ಅವಕಾಶ ಕೊಟ್ಟಿತ್ತು. 138 ಸ್ಥಾನಗಳಲ್ಲೂ ಇವತ್ತು ಅವರು ಇದ್ದಾರೆ. ಆದ್ರೆ ಯಾಕೆ ಕಿತ್ತಾಡ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇದನ್ನ ನೀವು ನನಗಿಂತ ಹೆಚ್ಚಾಗಿ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಕೇಳಿದ್ರೆ ಒಳ್ಳೇದು. ಸರ್, ಹಾಗೆ ನೀವೇ ಹೇಳಿದ್ರಿ ಗತಿ ಇಲ್ಲದೆ ಪಕ್ಷ ಕೊಟ್ಟಿದ್ದಾರೆ ಅಂತ. ಹಾಗಾದ್ರೆ ನೀವು ಆಮ್ ಆದ್ಮಿನಲ್ಲಿ ಇದ್ದೀರಾ, ಯಾಕಂದ್ರೆ ನಿಮ್ ಪಕ್ಷಕ್ಕೆ ಸ್ಟೇಬಲ್ ಇರ್ಲಿಲ್ವಾ ಅಂತ? ಜನ ಇನ್ನು ಪರಿಗಣಿಸಿಲ್ಲ. ಯಾಕಂದ್ರೆ ನಾವು 209 ಸ್ಥಾನಗಳಲ್ಲಿ ನಾವು ಸ್ಪರ್ಧೆ ಮಾಡಿದ್ವಿ. ಏನಂದ್ರೆ ಇಲ್ಲಿ ವೋಟ್ ಚೋರಿಯಿಂದ ಹಿಡಿದು ವೋಟನ್ನು ಖರೀದಿ ಮಾಡೋ ಶಕ್ತಿ ನಮ್ಮಲ್ಲಿಲ್ಲ. ವೋಟ್ ಚೋರಿ ಮಾಡೋಕ್ಕೂ ನಮ್ಗೆ ಬರಲ್ಲ, ವೋಟನ್ನು ಖರೀದಿ ಮಾಡೋ ಶಕ್ತಿನೂ ನಮ್ಮಲ್ಲಿಲ್ಲ. ನಮ್ಮದು ಒಂದು ರಾಜಕೀಯ ಸಿದ್ಧಾಂತ. ನಾವು ರಾಜಕಾರಣ ಮಾಡೋದಕ್ಕೋಸ್ಕರ ಬಂದಿಲ್ಲ, ನಾವೊಂದು ತತ್ವ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಬಂದಿದ್ವಿ. ಅಭಿವೃದ್ಧಿಯೇ ನಮ್ಮ ಸಿದ್ಧಾಂತ ಅಂತ ನಾವು ಹೇಳ್ತಾ ಇದೀವಿ. ಈ ದೇಶದಲ್ಲಿ ಭ್ರಷ್ಟಾಚಾರ ಮುಕ್ತವಾದಂತ ಆಡಳಿತ ಕೊಡಬೇಕು ಅನ್ನೋದೇ ನಮ್ಮ ಉದ್ದೇಶ, ಆಮ್ ಆದ್ಮಿ ಪಾರ್ಟಿಯ ಉದ್ದೇಶ ಸಹ. ಆ ನಿಟ್ಟಿನಲ್ಲಿ ನಾವು ಎಲ್ಲಾ ಕ್ಷೇತ್ರಗಳಲ್ಲೂ ಸಹ 209 ಕ್ಷೇತ್ರಗಳಲ್ಲೂ ಠೇವಣಿ ಕಳ್ಕೊಂಡಿದ್ದೀವಿ. ಅಂದ್ರೆ ಜನ ನಮ್ಮನ್ನ ಇನ್ನೂ ವಿಶ್ವಾಸಕ್ಕೆ ತಗೊಂಡಿಲ್ಲ. ವಿಶ್ವಾಸ ನಮ್ಮನ್ನು ಕೊಡ್ಲಿ, ಒಂದು ಬಾರಿ ಕೊಡ್ಲಿ. ನಾವು ಕೇಳಿದ್ವಿ 5 ಸ್ಥಾನ ಕೊಡಿ ನಮಗೆ, ನಾವು ಪ್ರತಿಪಕ್ಷವಾಗಿ ನಿಂತ್ಕೊಂಡು ಈ ರಾಜ್ಯವನ್ನು ಯಾವ ನಿಟ್ಟಿನಲ್ಲಿ ಸರ್ಕಾರದ ತಪ್ಪುಗಳನ್ನು ಎತ್ತಿ ಹಿಡಿದು ಮುಂದೆ ಇವರೇ ಸರಿ ಅನ್ನೋ ರೀತಿಯಲ್ಲಿ ನಾವು ಕೆಲಸ ಮಾಡಿ ತೋರಿಸ್ತೀವಿ ಅಂತ ರಾಜ್ಯ ಜನತೆಗೆ ವಿನಂತಿ ಮಾಡ್ಕೊಂಡಿದ್ವಿ. ಆದ್ರೂ ಸಹ ನಮಗೆ ಎಲ್ಲೂ ಸಹ ಠೇವಣಿ ಬರದೇ ಇರೋದು ನಮಗೂ ಸಹ ವಿಷಾದನೀಯ. ಆದ್ರೆ ಏನ್ ಮಾಡೋದಕ್ಕಾಗಿಲ್ಲ. ಜನತಾ ತೀರ್ಪು ಅದು ಕಾಂಗ್ರೆಸ್ ಕಡೆ ಇದೆ. ಕಾಂಗ್ರೆಸ್ ಕಡೆ ಇರೋದ್ರಿಂದ ಇವತ್ತು ಆ ನಾಟಕಗಳನ್ನೆಲ್ಲ ಜನ ನೋಡ್ಬೇಕಂತ ಪರಿಸ್ಥಿತಿ ಬಂದಿದೆ. ಈ ಜನನೇ ಅನುಭವಿಸ್ತಾ ಇದ್ದಾರೆ, ರಸ್ತೆ ಗುಂಡಿಗಳಿಂದ ಅನುಭವಿಸ್ತಾ ಇದ್ದಾರೆ. ಸರಿಯಾದ ಪ್ರಾಥಮಿಕ ಶಾಲೆಗಳಾಗ್ಲಿ, ಸರ್ಕಾರಿ ಶಾಲೆಗಳಾಗ್ಲಿ, ಕಾಲೇಜ್ಗಳಾಗ್ಲಿ ಯಾವುದೂ ಸಹ ಉನ್ನತೀಕರಣಗೊಳಿಸದೆ ನಿದ್ರೆಯಲ್ಲಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಇವತ್ತು ನವೆಂಬರ್ 27, 28 ಇದ್ದೀವಿ. ಇವತ್ತೂ ಸಹ ಯಾವುದೇ ಶಾಲೆಯ ಮಕ್ಕಳಿಗೆ ಶೂ ಭಾಗ್ಯನ ಕೊಟ್ಟಿಲ್ಲ, ಶೂಗಳನ್ನು ಸಹ ಪ್ರೊವೈಡ್ ಮಾಡಿಲ್ಲ ಅಂತ ಪೋಷಕರು ಮತ್ತೆ ಮಕ್ಕಳು ಗೋಳಾಡ್ತಾ ಇದ್ದಾರೆ. ಅದನ್ನು ನೋಡ್ತಾ ಇದ್ದಾರೆ. ಮತ್ತೆ ಯಾವುದೇ ಅಭಿವೃದ್ಧಿ ಕಾಣದೆ ರಾಜ್ಯ ಎಲ್ಲೋ ಒಂದು 20-30 ವರ್ಷಗಳ ಹಿಂದೆ ಹೋಗ್ತಾ ಇದೆಯೇನೋ ಅನ್ನಿಸ್ತಾ ಇದೆ. ಇದಕ್ಕೆಲ್ಲ ಉತ್ತರ ಮುಂದಿನ ದಿನಗಳಲ್ಲಿ ಜನ ಕೊಡ್ತಾರೆ. ಜನ ತೀರ್ಮಾನಕ್ಕೆ ನಾವು ತಲೆ ಬಾಗಿಸ್ಲೇಬೇಕಾಗುತ್ತೆ.